Hi everyone, welcome to my YouTube channel. ನಾವು ಬೆಳಗ್ಗೆ 3 o'clockಗೆ ಎದ್ದು ಬೇಗನೆ ರೆಡಿಯಾಗಿ 3 days ವೆಕೇಷನ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 3 years ಆದಮೇಲೆ ನಾವು ವೆಕೇಷನ್ ಹೋಗ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮು ನಾನು ಪ್ರೆಗ್ನೆನ್ಸಿ ಇದ್ದಿದ್ದ ಕಾರಣ ನಾವೆಲ್ಲೂ ವೆಕೇಷನ್ನೇ ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ. ನಾವು 3 daysಗೆ ವೆಕೇಷನ್ಗೆ ಅಂತ ಹೋಗ್ತಿದ್ದ ಪ್ಲೇಸ್ ಬಂದು ಮುರುಡೇಶ್ವರ. ನಾವು ಮುರುಡೇಶ್ವರಕ್ಕೆ ಹೋಗ್ತಿದ್ದಿದ್ದ ಕಾರಣನೇ ಸ್ಕೂಬಾ ಡ್ರೈವಿಂಗ್ ಹೋಗಬೇಕು ಅಂತ ಹೋಗ್ತಿದ್ದಿದ್ದು. ಸೊ ನಾವು ಬುಕ್ ಮಾಡ್ಕೊಂಡಿದ್ದು ಒಂದು ವಾರದ ಮುಂಚೆನೇ. ಸೊ ಹಾಗಾಗಿ ನಾವು ಒಂದಿನ ಮುಂಚೆನೇ ಹೋಗಿ ಹಾಲ್ಟ್ ಆಗಬೇಕು ಅಂತ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದಿದ್ದು. ಸೊ ನಾವು ಹೋಗ್ತಾ ಇದ್ದಿದ್ದು ಬೆಳಗಿನ ಜಾವ 4 ಗಂಟೆ ಆಗಿದ್ದರಿಂದ ಇನ್ನೂ ಕತ್ಲೆನೇ ಆಗಿತ್ತು. ಸೊ ಧರ್ಮಸ್ಥಳದ ಪಾದಯಾತ್ರೆನ ಹೋಗ್ತಾ ಇದ್ರು. ಮುರುಡೇಶ್ವರಕ್ಕೆ ಹೋಗ್ತಿದ್ರಿಂದ ಶಿರಡಿ ಘಾಟ್ ಕಡೆಯಿಂದ ಹೋಗ್ತಾ ಇದ್ದು. ಸೊ ಹೋಗೋ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು 5 ಮೆಂಬರ್ಸು ವೆಕೇಷನ್ ಹೋಗೋಣ ಅಂತ ಹೋಗ್ತಿದ್ದಿದ್ದು. ನಾನು, ನಮ್ಮ ಅಣ್ಣ ಗಿರಿ, ಹಾಗೆಯೇ ಗಿರಿಯವರ ಅಣ್ಣ ಅತ್ತಿಗೆ. ಸೊ ಘಾಟ್ ಸೆಕ್ಷನ್ ರೋಡ್ ಆಗಿದ್ದರಿಂದ ಅಲ್ಲೆಲ್ಲೂ ಕೂಡ ಹೋಟೆಲ್ ಇಲ್ಲಿದ್ದ ಕಾರಣ ನಾವು ಫಸ್ಟ್ ಬಂದಿದ್ದೆ ಮಂಗಳೂರಿಗೆ. ಅಲ್ಲಿ BC ರೋಡಲ್ಲಿ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು, ಟಿಫನ್ ಕೂಡ ಚೆನ್ನಾಗಿತ್ತು. ಸೊ ಟಿಫನ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಮೂಡುಬಿದ್ರೆಗೆ. ಮೂಡುಬಿದ್ರೆಯಲ್ಲಿ ಒಂದು 2-3 ಪ್ಲೇಸ್ನ ನೋಡೋಣ ಅಂತ ಅಂದ್ಬಿಟ್ಟು ಹೋದೋ. ಮೂಡುಬಿದ್ರೆಯಲ್ಲಿ ಒಂದು ಟೆಂಪಲ್ ಇದೆ, ಜೈನರ ಟೆಂಪಲ್ಲು, ತ್ರಿಭುವನ್ ಚೂಡಾಮಣಿ ಅನ್ನೋ ಟೆಂಪಲ್ಲು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮಣ್ಣ. ಸೊ ಹಾಗಾಗಿ ಅದು ನೋಡೋಣ ಅಂತ ಅಂದ್ಬಿಟ್ಟು ಆ ಟೆಂಪಲಲ್ಲಿ ತುಂಬಾ ರೂಲ್ಸ್ಗಳಿದ್ದು. ಫೋಟೋ ತೆಗಿಯೋವಾಗಿಲ್ಲ, ಹಾಗೆಯೇ ವಿಡಿಯೋ ತಗೊಳ್ಳೋ ಹಾಗಿಲ್ಲ ಅಂತ. ಸೊ ಫೋಟೋ ವಿಡಿಯೋ ಎಲ್ಲ ತೊಗೊಳ್ಳೋದಾದರೆ 100 ರೂಪಾಯಿನ ಪೇ ಮಾಡಿ ತೊಗೋಬೇಕಾಗಿತ್ತು. ಸೊ ನಾನು ಫೋಟೋ ವಿಡಿಯೋನ 100 ರೂಪಾಯಿನ ಪೇ ಮಾಡಿನೇ ತೊಗೋಬೇಕು ಅಂತ ತೊಗೊಂಡು. ಈ ಕಡೆ ನೋಡು.
ಟೆಂಪಲ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ. ನೀರ ಕುಡಿಬೇಕು ಅಂತ ನಮ್ಮ ಗಿರಿ ಪ್ರಿಪೇರ್ ಆಗಿ ಬಂದಿದ್ದರು. ಸೊ ಅಲ್ಲೇ ಮೂಡುಬಿದ್ರಲ್ಲೇ ಒಂದು ತೋಡಿ ವಿಲೇಜ್ ಅನ್ನೋ ರೆಸಾರ್ಟಲ್ಲಿ ನೀರ ಸಿಗುತ್ತೆ ಅಂತ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನೋಡಿದರು. ಸೊ ಹಾಗಾಗಿ ನಾವು ಅಲ್ಲಿ ಹೋದೋ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ರೆಸಾರ್ಟ್ ಅಲ್ಲ, ಒಂದು ರೆಸ್ಟೋರೆಂಟ್ ಅಂತ. ಬಟ್ ಅಲ್ಲಿ 10:30ಗೆ ಫ್ರೆಶ್ ನೀರ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟ್ ನೋಡಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮತ್ತು ಅಲ್ಲಿ ಆ ಹೋಟೆಲಲ್ಲಿ ಅಲ್ಲಿ ಕೂತ್ಕೊಂಡು ಕುಡಿಯೋ ಬ್ಯಾಕ್ ವ್ಯೂ ಕೂಡ ಇನ್ನೂ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಅಲ್ಲಿ ಹಿಂದೆ ಗದ್ದೆಗಳಿದ್ದಿದ್ದು ಮತ್ತು ಗ್ರೀನರಿ, ಆ ಜಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ಹೋಟೆಲಲ್ಲಿ. ಆ ಹೋಟೆಲಲ್ಲಿ ನಮಗೆ ನೀರ ಕುಡಿದು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ರು, ಟೇಸ್ಟ್ ಚೆನ್ನಾಗಿದೆ ಅಂತ. ನೀರ ಕುಡಿಯೋದ್ರಿಂದ ಕೆಲವೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವರು ನೀರನ್ನು ಕುಡಿತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಮಲ್ಪೆಗೆ. ಮಲ್ಪೆಯಲ್ಲಿರೋ ಉಡಿ ಬೀಚಲ್ಲೂ ಕೂಡ ನೀರ ಸಿಗುತ್ತೆ ಅಂತ ಹೇಳ್ತಿದ್ರು. ಮತ್ತು ಅಲ್ಲೂ ಉಡಿ ಬೀಚ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅದನ್ನು ಕೂಡ ನೋಡೋಣ ಅಂತ ಹೋದೋ. ಅಲ್ಲೂ ಕೂಡ ಬೀಚ್ ಸೈಡೇ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೂ ಕೂಡ ನೀರ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಅಲ್ಲೂ ಕೂಡ ನೀರನ್ನು ಟೇಸ್ಟ್ ಮಾಡ್ದೋ. ಅಷ್ಟೇನು ಚೆನ್ನಾಗಿರಲಿಲ್ಲ. ಮಧ್ಯಾಹ್ನ ಆಗ್ತಾ ಅದು ನೀರ ಹುಳಿ ಬಂದುಬಿಡುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿರಲ್ಲ. ಅದು ಹುಳಿ ಬಂದಿರೋದ್ರಿಂದ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಮತ್ತು ಗ್ಯಾಸ್ಟ್ರಿಕ್ ತುಂಬಾ ಓವರ್ ಆಗುತ್ತೆ. ಸಂಜೆ ಮಾಡ್ತಿದ್ರು ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹಂಗೆ ಪಾಸ್ ಮಾಡಿಟ್ರು. ನಾವು ಉಡಿ ಬೀಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೇನೆ ಮಲ್ಪೆ ಬೀಚ್ಗೆ. ನಾನು ಬರ್ತಿರೋದು ಮಲ್ಪೆ ಬೀಚ್ಗೆ ಇದು 3ನೇ ಸರಿ. ಇವಾಗ ಮಲ್ಪೆ ಬೀಚ್ನ ಮಿನಿ ಗೋವಾ ಅಂತಲೇ ಕರಿಬೋದು. ಯಾಕಂದರೆ ತುಂಬಾ ಚೇಂಜಸ್ ಆಗಿದೆ ಮಲ್ಪೆ ಬೀಚಲ್ಲಿ. ಇವಾಗಂತೂ ಮಲ್ಪೆ ಬೀಚಲ್ಲಿ ತುಂಬಾ ಅಡ್ವೆಂಚರ್ಸ್ಗಳಿದೆ. ಫಸ್ಟು ಇಷ್ಟೊಂದು ಅಡ್ವೆಂಚರ್ಸ್ಗಳಿರಲಿಲ್ಲ, ಈಗ ತುಂಬಾ ಅಡ್ವೆಂಚರ್ಸ್ ಇದೆ. ನಾವು ಕೂಡ ಮಲ್ಪೆ ಬೀಚಲ್ಲಿ ಕೆಲವೊಂದು ಅಡ್ವೆಂಚರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದೋ. ನನಗೆ ಪ್ಯಾರಾಸೈಲಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಹಾಗೆಯೇ ಅದನ್ನು ಕಂಪ್ಲೀಟ್ ಮಾಡ್ಕೊಬಿಟ್ಟೆ. ಒಬ್ಬರಿಗೆ 1000 ರೂಪಿ ಪ್ಯಾರಾಸೈಲಿಂಗ್ಗೆ, ಇಬ್ಬರು ಪೇರ್ ಹೋದರೆ 1800 ಆಗುತ್ತೆ ಅಂದರೆ. ಸೊ ನಾವು ಹಾಗಾಗಿ 1800ನ ಪೇ ಮಾಡಿ ಇಬ್ಬರು ಒಟ್ಟಿಗೆ ಕಪಲ್ ಹೋದೋ. ಪ್ಯಾರಾಸೈಲಿಂಗ್ ಮಾಡೋದಕ್ಕೆ ನಮಗೆ ಫೋಟೋ ವಿಡಿಯೋ ಬೇಕು ಅಂದರೆ ಎಕ್ಸ್ಟ್ರಾ 300 ಪೇ ಮಾಡಬೇಕಾಗತ್ತೆ. ಹಾಗೆಯೇ ಅಲ್ಲಿ ನೀರಲ್ಲಿ ಡಿಪ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು 2 ಮಿನಿಟ್ಸ್ ಬಿಡ್ತಾರೆ, ಅದಕ್ಕೂ ಒಂದು 600 ಆಗುತ್ತೆ ಅಂದರೆ. ಸೊ ನಾವೆಲ್ಲನೂ ಅದನ್ನು ಇನ್ಕ್ಲೂಡಿಂಗ್ ತಗೊಂಡೆ ಪೇ ಮಾಡಿನೇ ಪ್ಯಾರಾಸೈಲಿಂಗ್ ಟ್ರೈ ಮಾಡೋಣ ಅಂತ ಹೋದ್ವಿ. ಅದರ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಲೈಫಲ್ಲಿ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಸೊ ಪ್ಯಾರಾಸೈಲಿಂಗ್ನ ನಾನು ಗಿರಿ ಒಟ್ಟಿಗೆ ಮಾಡ್ದೋ. ಸೊ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು.
ಕೈ ಬಿಡಿ ಅಣ್ಣ. ಮಲ್ಪೆ ಬೀಚಲ್ಲೇ ಕೆಲವೊಂದು ಅಂಗಡಿಗಳಲ್ಲಿ ಬ್ಯಾಂಗಲ್ಸ್ ಮತ್ತು ಬ್ರೇಸ್ಲೆಟ್ಗಳು ವೆರೈಟಿ ಆಗಿದ್ದು ಡಿಸೈನ್ಸು ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಆದರೂ ಕೂಡ ಅಂತ ನಾನು ಈ ಕೆಲವೊಂದು ಬ್ಯಾಂಗಲ್ಸು ಮತ್ತು ಬ್ರೇಸ್ಲೈಟ್ನ ತಗೊಂಡೆ. ಇಷ್ಟ ಆಗಿ ಮತ್ತು ಯೂನಿಕ್ಕಾಗಿರೋ ಅಂಥದ್ದನ್ನ ತಗೊಂಡೆ ಮತ್ತು ಅಲ್ಲಿ ಯೂನಿಕ್ಕಾಗಿ ಇತ್ತು ಕೂಡ. ಬೀಚಲ್ಲಿ ಎಲ್ಲ ಆಟ ಆಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಮುರುಡೇಶ್ವರಗೆ. నేను ಹೋಗ್ತಾ ಸಂಜೆ ಆಗ್ತಾಯಿತ್ತು. ಮುರುಡೇಶ್ವರಕ್ಕೆ ಹೋಗೋ ಹೊತ್ತಿಗೆ ನೈಟು 8:30 ಆಗೋಯಿತು. ನಮಗೆ ಮಾರನೇ ದಿನ ಸ್ಕೂಬಾ ಡ್ರೈವಿಂಗ್ ಇದ್ದಿದ್ದರಿಂದ ನಾವು ನೈಟು ಮುರುಡೇಶ್ವರಕ್ಕೆ ಹೋಗಿ ಆಲ್ಟ್ ಆಗಬೇಕಾಗಿತ್ತು. ಯಾಕಂದರೆ ಅವರು 7 o'clock ನೀವು ಎಕ್ಸಾಕ್ಟ್ ಟೈಮಿಂಗ್ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನ ನಿಯರೆಸ್ಟ್ ಹೇಗೋ ರೂಮು ಕೂಡ ಸಿಕ್ಬಿಡ್ತು. ರೂಮ್ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ಅಲ್ಲೇ ಹತ್ರ ಆಗುತ್ತೆ ದೇವಸ್ಥಾನಕ್ಕೆ ಹತ್ರ ಆಗುತ್ತೆ ಅಂತ ತಗೊಂಡ್ವಿ. ರೂಮ್ಗೆ ಹೋಗಿ ಎಲ್ಲ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ಅಲ್ಲೆಲ್ಲ ಸುತ್ತಾಡ್ಕೊಂಡು ಊಟನ ಮಾಡಿಕೊಂಡು ಮತ್ತು ರೂಮ್ಗೆ ಹೋದ್ವಿ. ಸೊ ಇದಾಗಿತ್ತು ನಮ್ಮ ಮೊದಲನೇ ದಿನದ ವೆಕೇಷನ್ ಡೇ. ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.